ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬಾರ್ದು. ಹಾಗಂತ ಈ ಆಂಜನೇಯನಲ್ಲಿ ಕೇಳ್ಕೊತಾ ಇದ್ದೀನಿ. ದೇವರು ಸಿದ್ದರಾಮಯ್ಯನವ್ರಿಗೆ ಒಳ್ಳೇದ್ ಮಾಡಿ ಅವರು 5 ವರ್ಷ ಕಂಪ್ಲೀಟ್ ಆಗಿ ಮುಂದುವರಿಸಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ಬೇಕು ಅನ್ನೋದು ನಮ್ಮ ಬಯಕೆ. ನಮಸ್ಕಾರ. ಬಾಬಾ ನಮಸ್ಕಾರ. ನಾನು ನಿಮ್ಮ ಮನೆ ಮಗ AR ಸ್ವಾಮಿ ಅಹಿಂದ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇರೋದು. ಈಗ ನೋಡಿ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿನ ಬದಲಾವಣೆ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದವರು ಮತ್ತು ಕಾಂಗ್ರೆಸ್ ಪಕ್ಷದವರಲ್ಲೇ ಹುನ್ನಾರ ನಡೀತಾ ಇದೆ. ಆದ್ರಿಂದ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ ಕೂಡ್ದು. ಇದು ನಮ್ಮ ಅಭಿಮತವಲ್ಲ, ಇಡೀ ಕರ್ನಾಟಕ 6 ಕೋಟಿ ಕನ್ನಡಿಗರದು ಒಂದೇ ಮಾತು, ಸಿದ್ದರಾಮಯ್ಯನವರು ಚೇಂಜ್ ಮಾಡಬಾರ್ದು. ಸಿದ್ದರಾಮಯ್ಯನವರು ಇರೋದ್ರಿಂದನೇ ಇವತ್ತು ನಮ್ಮ ನಾಡು, ಕನ್ನಡ ನಾಡು ಸುಭಿಕ್ಷೆಯಿಂದ ನಡೀತಾ ಇದೆ. ಊಟ ನೋಡಿ, ಇಂದಿರಾ ಕ್ಯಾಂಟೀನ್ ಕೊಟ್ರು, ಮಹಿಳೆಯರಿಗೆ ಬಸ್ ಫ್ರೀ ಕೊಟ್ರು, ಕರೆಂಟ್ ಫ್ರೀ ಕೊಟ್ರು, ಪ್ರತಿಯೊಂದು 5 ಗ್ಯಾರಂಟಿಗಳನ್ನ ಕೊಟ್ಟು ನಂಬರ್ 1 ಏಕೈಕ ಮುಖ್ಯಮಂತ್ರಿ ಅನ್ನಿಸ್ಕೊಂಡಿದ್ದಾರೆ. ಅಂತ ಮುಖ್ಯಮಂತ್ರಿಗಳನ್ನ ಇಳಿಸಿ ಕಳ್ಳ ಕಾಕರುಗಳಿಗೆ ಈ ರಾಜ್ಯನ ಒಪ್ಪಿಸೋಕ್ ಕೂಡ್ದು. ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇರೋದು ಇಷ್ಟೇ, ಹೈಕಮಾಂಡ್ಗಳು ಈ ವಿಷಯ ತಲುಪಬೇಕು. ಕಳ್ಳ ಕಾಕರುಗಳಿಗೆ ಅಥವಾ ದಗಾಕೋರುಗಳಿಗೆ ಅಥವಾ ಲೂಟಿಕಾರರಿಗೆ ಈ ಸರ್ಕಾರನ ಒಪ್ಸೋಕ್ ಕೂಡ್ದು. ಇಂಥ ಮುಖ್ಯಮಂತ್ರಿ ಮತ್ತೊಬ್ಬರು ಸಿಕ್ಕಲ್ಲ. ಆದ್ರಿಂದ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು.